ಈ ಕೃತಿ ಶೇಷವಾಹನನಾಗಿ ಬಂದ ಶ್ರೀನಿವಾಸ. ಇದು ವಿಜಯದಾಸರ ಕೃತಿ. ಈ ದಾಸರ ಹಾಡಿನಲ್ಲಿ ಭಗವಂತನ ವಿವಿಧ ರೂಪಗಳು, ಅವನ ಕೃಪೆ, ಭಕ್ತರಿಗೆ ಅಭಯ ಮತ್ತು ದುಷ್ಟರನ್ನು ಸಂಹರಿಸುವುದನ್ನು ವರ್ಣಿಸಲಾಗಿದೆ. ದೇವರು ಹಲವು ರೂಪಗಳಲ್ಲಿ ಭಕ್ತರನ್ನು ರಕ್ಷಿಸುತ್ತಾನೆ. ದೇವರನ್ನು ಬ್ರಹ್ಮ, ದೇವತೆಗಳು, ಮುನಿಗಳು ಎಲ್ಲರೂ ಸ್ತುತಿಸುತ್ತಾರೆ. ದೇವರನ್ನು ಹೊರಗೆ ಹುಡುಕದೆ ಒಳಗೆ ಅರಿತುಕೊಳ್ಳಬೇಕು. ಪರಮಾತ್ಮನಿಗೆ ಶುದ್ಧ ಭಕ್ತಿಯಿಂದ ಸುಗಂಧ ಪೂಜೆ ಭಕ್ತಿಯನ್ನು ಅರ್ಪಿಸಿದರೆ ದುಃಖವನ್ನು ದೂರ ಮಾಡಿ ಸಂತೋಷ ಕೊಡುತ್ತಾನೆ. ದೇವರು ಭಕ್ತರ ಕಷ್ಟಗಳನ್ನು ಕಳೆದು ಸತ್ಸಂಗ ಭಕ್ತಿಯಿಂದ ಪೂಜಿಸುವವರಿಗೆ ಸದಾ ವರದಾಯಕನಾಗಿ ಅನುಗ್ರಹ ಮಾಡುತ್ತಾನೆ. ನಾಮಸ್ಮರಣೆ ಮತ್ತು ಭಕ್ತಿಯಿಂದ ದೇವರನ್ನು ನಂಬಿಕೆಯಿಂದ ಪೂಜಿಸಿದರೆ ಸಂಕಷ್ಟಗಳನ್ನು ದೂರ ಮಾಡಿ ಜೀವನವನ್ನು ಸುಖಮಯವಾಗಿ ಮಾಡುತ್ತಾನೆ. ಎಲ್ಲದಕ್ಕೂ ದೇವರಲ್ಲಿ ಅಚಲವಾದ ಭಕ್ತಿ, ಪೂಜೆ, ನಂಬಿಕೆ ಮನುಜನಿಗೆ ಮುಖ್ಯವಾಗಿದೆ. Yeah.
ದೇವರ ಪಾದಾರವಿಂದಕ್ಕೆ ಗೋವಿಂದ.